ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ಗಂಧ ಉಡ್ಸು ಮಾಡಿ ಮತ್ತು ಹೈರಾಣಿಗಂತ ಅದಕ್ಕೆ ಭಾಳ ನಾನು ರೆಸ್ಟ್ ಮಾಡಿ ಊರಿ ಬರ್ತಾನಪ್ಪ. ಗದಿಗೆ ಮ್ಯಾಗ ನಿಂದ್ರಾತು ಜಾಸ್ತಿ ಮಾಡ್ಯ ಜಮಖಂಡಿ ಕಡೆ ಯಾರು ನಿನ್ನ ವಸ್ತಿ ಬಂದಾರ ನೋಡು. ವಸ್ತಿ ಬಂದ್ ಮಂದಿ ಬಾ ವಸ್ತಿ ಯಾರ್ಯಾರು ಬಂದವರು ವಸ್ತಿ ಬಂದವ್ರು ನಿನ್ನೆ ಅಲ್ಲೇ ನಿಂದ್ರಿ ಈ ಕುಷ್ಟಿಗೆ ಕಡೆ ಹುಡುಗಿ 3 ವರ್ಷ ಗಂಟ್ಲೆ ಒಂದು ಹುಡುಗನ್ನ ಪ್ರತಿ ಮಾಡಿ ಪ್ರೀತಿ ಮಾಡಿ ಈಗ ಲಗ್ನ ಹಾಕಿನಿ ಅಂತ ಅವನು ಒಂದನ ಅವ್ರ ಮನೆಯನ್ನಾರು ಕೊಡ್ತೀವಿ ಒಂದರ. ಈ ಒಳ್ಳೆ ಇನ್ನೂ 1 ವರ್ಷ ಹೋಗಿ ನನ್ನ ಬೆರಗ ಹತ್ತಾನ ವಾದ ಏನ್ ಮಾಡಿಕೊಡ್ತಾನ 5 ಅಮಾಸೆ ಹತ್ತಾನ. ಅವ್ರ ಮನೆಯನ್ನಾರು ಅವನು ಒಪ್ಪುವಂಗ ಆಶೀರ್ವಾದ ಮಾಡ್ತೀನಿ. ದುಡ್ಕಿ ಮಾಡ್ಬೋದು ಕೊಡು ಮುಸ್ಲಿಮ್ಸ್ ಅದ ಗಂಡ ಸ್ವತಃ ಅವ್ರ ತಂದಿ ಇವರು ಇಬ್ಬರಪ್ಪ ಅವರು ಅಂತಂಬ್ರ ಇಬ್ರು. ಇವ್ರಪ್ಪಗ ಹ್ಯಾಂಡ್ರು ಇಬ್ರು. 16 ಎಕರೆದಾಗ 8 ಎಕರೆ ಆಸ್ತಿನೂ ಹೋಗೈತಿ.
ಉಳಿದು 8 ಎಕರೆದಾಗ ಇವಾಗ ಸ್ವತಃ ಹಡದ ತಂದಿನ ಕೊಡುದು ಹೌದನ್ರಿ? ಹೌದು. ಹೊಳ್ಳಿ ಇವ್ರಿಬ್ರು ಗಂಡ ಹೆಂಡತಿ ಅಂದ್ರೆ ಅತ್ತಿ ಮಾವುಗ ಸೇರ್ಕಿಲ್ಲ. ಹೌದು. ಯಾಕೆ ಸೇರ್ಕಿಲ್ಲ? ಅಕ್ಕೇನಿ 2ನೇದಕ್ಕೆ ಬಂದಾಳಪ್ಪ. ಗಂಡನ್ನ ಒಟ್ಟ ತನ್ನ ಸ್ವಾಧೀನ ಮಾಡ್ಕೊಂಡ್ಬಿಟ್ಟ. ಅದರ ಸಂಬಂಧ ಆಸ್ತಿ ಕೊಡುದಿಲ್ಲ. ಹೆಚ್ಚಿಗೆ ಕೇಳಿದ್ರೆ ನಾನು ಮಗನ ಅಲ್ಲ. ಈ ಚಾಪದ ಬಂದತ್ತಿಲ್ಲ. ಅವ್ರು ಹೇಳ ಹೆಸರು ನಾಳೆ ಮಾಸಿ ಉತ್ತರ ತಗೊಂಬ. ನನ್ನ ಆಶೀರ್ವಾದಕ್ಕಾಗಿ ಹೊರಗೆ ಬಂದು ಮನೆಗೆ ಒಂದು ಒಯ್ಯನ್ನ ನಾನು ಬುದ್ಧಿ ನಂಬಣ್ಣ. 5 ಅಮಾಸಿ ಹತ್ತಿರ ಮಾತ್ರ ದುಡ್ಕೊಂಡ್ರ ಇವ್ರಿಗೆ ಪಡ ಕೊಡ್ತೇವೆ. ಸಾಲನೆ ಮಾಡ್ಲೇ ಹೊಂಟದ್ರಿ ಬರೀ ಮೊದ್ಲೇ ಎಲ್ಲ ಬರ್ಬೂಸಿ ನಡೆದ್ರಿ. ಈಗ ಮೊದಲ ಅಮಾಸಿ ಹತ್ತಪ್ಪ. ನಾ ಏಟ್ ಹೇಳ್ತೀನಿ ಆಟ ಆಶೀರ್ವಾದಕ್ಕಾಗಿ ಹೋಯ್ ಯಾಕ ಪ್ರಸಾದ್ ಕೊಡು. ಇವನು ಗಾಡಿ ಅದಾವಂತ ಜಗ್ಗು ದುಡಿತಾನಂತ. ಹೊಳ್ಳಿ 10 ರೂಪಾಯಿ ಉಳಿವಲ್ಲಪ್ಪ. ಅಮಾಸಿ ಬಾನ ಆಶೀರ್ವಾದ ಕಾಯಿ ಒಯ್ಯನ್ನ ಲಾರಿ ಕಟ್ಕೊಂಡು ಅಮಾಸಿ ಬರ್ಬೇಕ್ರಿ ಬೆಳಿಗ್ಗೆ. ಅಮಾಸಿ ಬಾನ ದುಡ್ಕೊಂಡಪ್ಪ. ಅದು ಯಾಕ ಉಳಿದಿಲ್ಲ. ನಾನು ಬುದ್ಧಿ ನಂಬಿ ನಡ್ಕೊಂಡು ಬಾಯಿ ಗಂಟ್ಲ ಪ್ರಸಾದ್ ಕೊಡು. ನಾ ಏನ್ ಹೇಳಕತ್ತೀನಿ, ನಾ ಏಟ್ ಹೇಳಿ ಐದಮಾಸಿ ಕಂಬಲ್ ಹತ್ರಿ ಬರ್ರಿ. ಆಶೀರ್ವಾದ ತುಂಬ ಕಟ್ರಿ. ದುಡ್ಡು ಹೇಳ್ರಿ. ಈ ಗದಿನ ಒಬ್ಬವ 20 ವರ್ಷದ ಮ್ಯಾಗ್ಲಾವ್ ಬಂದನ. ಏನ್ ಮಾಡಿದ್ರು ಯಾವುದು ಸ್ವಾರ್ಥ ಇಲ್ಲ. ಹಾಕೋದು ಕರೆ, ಸಾಲ ಮಾಡೋದು ಕರೆ, ಅದ್ರ ಗಂಟು ಕೂಡುವಂಗಿಲ್ಲ. ಹೊಳ್ಳಿ ಮೇಲಾಗ್ತವ ಅಂತಂಬ್ರು ಇವ್ ಇರಾಕ ಕಾಲ್ ಚಾಚ್ಕೊಂಡು ಬಿದ್ದೇನಂದ್ರ ಜಾಗ ಕೊಟ್ಟಿಲ್ಲ. ಅದು ಜಗತ್ತಿರ್ಲಪ್ಪ. ಮೊದಲ ನಿನ್ನ ದುಡಿಮಿ, ನಿನ್ನ ಬಿಸ್ನೆಸ್ ಅದು ಯಾಕೆ ನೋಡುದಿಲ್ಲ, ಯಾಕೆ 10 ರೂಪಾಯಿ ಉಳುದಿಲ್ಲ ಅನ್ನೋದು ನೋಡ್ತೀನಿ ನಾನು. ಇವನ್ನ ಅದನ್ನ ಕರ್ಕೊಂಡು ಹೋಗಿ ನೋಡಿ ಅದಕ್ಕೆ ಯಾವ ತರ ಬಂದೋಬಸ್ತ್ ಮಾಡ್ಬೇಕು ಅನ್ನೋದು ಹೇಳ್ತಾನ. ಆ ತರ ಮಾಡಿಸ್ಕೋ. ಚುನೇ ದೇವ್ರು ಇದ, ನಡ್ಕಲ್ ದೇವ್ರು ಇದ, ಕಡೆ ದೇವ್ರು ಇದ ಅಂತೇಳಿ ನಾನು ಬೂದಿ ನಂಬಿ ನಡ್ಕೊ. ಆಶೀರ್ವಾದ ಕಾಯ್ವಿ. ಬರ್ರಿ ಆಶೀರ್ವಾದ ತೊಂಬರ್ರಿ. ಪ್ರಸಾದ್ ಕೊಡ.
ಇಲ್ಲೇ ನಮ್ಮ ಹೆಬ್ಬಳ್ಳಿ ನೀನೇ ಇಸ್ತಾನೆ. ಈ ಧಾರವಾಡ ಕಡೆ ಎಲ್ಲಾರು ಎತ್ತಲನವ್ರು ಇಬ್ರು ಗಂಡ ಹೆಚ್ಚು ಬಂದಾರ ನೋಡ್ರಿ. ಧಾರವಾಡ ರೀ. ಧಾರವಾಡದವ್ರು ಧಾರವಾಡ ಇಡ್ಲಿ ವಡಾ ಹೋಟೆಲ್ ಇಡ್ಲಿ ಯಾರೇ ಹೋಟೆಲ್? ವಡಾ ಹೋಟೆಲ್. ನೀವೇ ಯಾವ್ದು ಮಾಡಿದ್ರು ನಡೆಯುವುದು. ದಿನಕ್ಕ ವಾರಕ್ಕ ತಿಂಗಳಿಗೆ ವರ್ಷದ ಕೊಡ ಯಾವ್ದು ಮಾಡಿದ್ರು ಏನು ಉತ್ಪನ್ನ ಇಲ್ಲ, ಏನು ನಡೆಯುವಲ್ಲ. ಹೌದ್ರಿ ಅಣ್ಣ? ಇನ್ನೊಂದು ಪ್ರಶ್ನೆ ಐತಿ, ಅವ್ರಿಗೆ ಹೇಳ ಹ್ಞೂ ಅಮಾಸಿಗೆ ಬಾ ಅನ್ನ. ಹ್ಞೂ ಅಂಗಡಿಗೆ ಮನಿಗೆ ಆಶೀರ್ವಾದಕ್ಕಾಗಿ ಹೋಯ್ಯ. ನಾನು ಬೂದಿ ನಂಬಣ್ಣ 5 ಅಮಾಸಿ 10 ಹೆಬ್ಬಳ್ಳಿ ಹತ್ಬೇಕ್ರಿ. 5 ಅಮಾಸಿ ನೋಡ್ಕೋಬೇಕು, ಆಶೀರ್ವಾದ ತುಂಬ ಕಟ್ಟಬೇಕು. ಆಯ್ತು. ಅದು ಎಲ್ಲದು ಕಲ್ಯಾಣ ಆಗುವಂಗ ನಾ ಮಾಡ್ತೇನೆ. ದುಡ್ಕೊಂಡ್ ಪಡ್ಕೊಂತ ಹೇಳ ದುಡ್ಕೊಡ್ರಿ. ದುಡ್ಕೊಡ್ರಿಪ್ಪ, ದುಡ್ಡು ಕೊಡ್ರಿ. ಸ್ವಲ್ಪ ಕೊಡು. ಅಮಾಸೆ ತಪ್ಪಿಸ್ಬೇಡ್ರಿ. ಸರಿ ಹೇಳ್ರಿ. ಈ ಗದಿನ ಅದು ತಾಯಿ ಮಗನು ಯಾಕೆ ನೋಡ್ರಿ, ಇಲ್ಲೇ ಅದ. ಇಲ್ಲೇ ಅದ. ಗಂಡ ಹೋಗಿ 8 ವರ್ಷ ಆತಂತ. ಹೌದ್ರಿ ಅಮ್ಮ? ಹೌದು. ಎಲ್ಲಿ ಕೇಳಿದ್ರು ಬರ್ತಾನ ಅದಾನ, ಎಷ್ಟು ದಿನದಾಗ ಬರ್ತಾನ, ಎಷ್ಟು ತಿಂಗಳದಾಗ ಬರ್ತಾನ, ನಾನು ಅಂತಿಟ್ಟು ಹೇಳು. ಅಂತೈತಪ್ಪ. ಫೈನಲ್ ಹೇಳು. ಫೈನಲ್ ಹೇಳ. ಫೈನಲ್ ಹೇಳಿ ಪಾಪ ಮತ್ತೆ ನಂಬಿಕೆ ಇಟ್ಕೊಂಡ್ ಬಂದಾರ ಅವರು. ಫೈನಲ್ ಹೇಳಿ ನಾಳೆ ಮಾಚಿ ಹೆಬ್ಬಳಿಗೆ ಹತ್ತನಪ್ಪ. ಅಲ್ಲೇ ದೀಪಾವಳಿ ಅಮಾಸಿ ದೀಪ ಬೆಳಗಿಸಿ ಕೈ ಬಿಡ್ತೀನಿ. ಆಯ್ತು. ಅಮಾಸೆ ತಪ್ಪಿಸ್ಬೇಡ್ರಿ. ಕೊಡ್ರಿ. ಅಮಾಸೆ ಬರ್ರಿ. ಸ್ವಲ್ಪ ಕೊಟ್ಟು ಹುಬ್ಳಿಯಾರ ಬಂದಾರ ನೋಡ್ಪ. ಯಾರು ನೋಡ್ರಿ? ಹುಬ್ಳಿ ರೀ. ಎಲ್ಲ ಏನ್ ಮಾಡೋದು ಮಾಡೀನಿ, ಮುಗ್ದತಿ. ಮದುವೆ ಹೆಂಡತಿನು ಸತ್ತಾಳ, 2 ಮಕ್ಕಳು ಅದಾವು. ಹೌದ್ರಿ. ಬಾಲ್ಯ ಲಗ್ನ ಮಾಡ್ಕೋಬೇಕಂತಂದ್ರೆ ಹೆಣ್ಣು ಹತ್ತುವದು. ಹೌದಲ್ಪ? ಹೌದಲ್ರಿ? ಹೌದ್ರಿ. ಈಶೆವು ಹೇಳ್ರಿ. ಈ ಹೆಬ್ಬಳ್ಳಿ ಹದ್ದ ಹೆಣ್ಣು ಹುಡುಕ್ಯಾಡ್ಕೊಂಡು ಬಂದು ಇವು ಲಗ್ನ ಮಾಡುವ. ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡೋದು ಅಂತ ಕೇಳ್ತಾರೆ. ಆಶೀರ್ವಾದ ಮಾಡಿ. ಆಶೀರ್ವಾದ ಕೇಳ್ಕೊತಾರ. ಆಶೀರ್ವಾದ ಮಾಡಿ. ಅದನ್ನ ಪಡ್ಕೋಬೇಕಾದ್ರೆ ಇವ ಹೆಂಗ್ ದುಡ್ಕೋಬೇಕು? ದುಡ್ಕೋಬೇಕ್ರಿ. ದುಡ್ಕೊಂತೀನಿ ನಮ್ಗೆ ಬಂದೇನ್ರಿ ನಂಬ್ಕೊಂಡು ದುಡೀರಿ. ನಮ್ಗೆ ಬಂದೇನ್ರಿ ಈಗ ಮದುವೆ ಹೆಂಡತಿ ಕಡೆಲಾರ ಹೆಣ್ಣು ಹತ್ತಲ್ಲಂಗ ಮಾಡ್ಸ್ಯಾರ. ಮತ್ತೆ ಕಿದಿಕ್ಕೆ ಏನ್ ಮಾಡ್ತಪ್ಪ? ಏನು ಕೊಡ್ಬೇಕು? ನೀವ ಆಶೀರ್ವಾದ ಮಾಡ್ಬೇಕ್ರಿ ಸರ್. ದುಡಿಮೆ ಒಂದಿಲ್ರಿ. ಹೋಗ ಅಮಾಸಿ ಎತ್ತಾನ ಹ್ಞೂ. ಆಶೀರ್ವಾದ ಕಾಯಿ
ಒಂದು ಟೈಮ್ದಾಗ ಬ್ರೇನ್ ಆಗತ್ತ ಒಂದು ಹೌದ್ರಿ ಹೌದ್ರಿ ತಲೆದ್ ಬಾಳ ಸಮಸ್ಯೆ ಐತ್ರಿ ಏನು ಮಾಡಲಿ ಈಗ ನಿಮ್ಗೆ ಏನ್ ಕೇಳ್ಬೇಕಂತ ತಿಳಿಲಾರ್ದಂಗ ಬಂದಿನ್ರಿ ಜರ ಏನ್ ಮಾಡ್ಕೊಂಡ್ರೆ ನಿಧಾನ ಆದಿತ್ತು, ಏನ್ ಮಾಡ್ಕೊಂಡ್ರೆ ಪರಿಹಾರ ಆದಿತ್ತು. ಇದಿಷ್ಟು ಹೌದನ ಅಲ್ಲ? ಹೌದ್ರಿ ಜರ ಹೌದ್ರಿ ಕಡಿಗ್ ನಿಮ್ ಕಡೆ ಬಂದಿನ್ರಿ ಜರ ನೀವು ನನ್ಗೆ ಎಬ್ಸಿದ್ರೆ ಎದ್ದು ಹೇಳ್ತೇನ್ರಿ. ಇಲ್ಲ ಅಂತಂದ್ರೆ ನಂದು ಇಷ್ಟ ಆಯ್ತು ಅಂತ ಕೊಡ್ಲಿಲ್ಲ ನನಗೆ. ಅವನು ನಾನ ಇವನು ನಾನ. ಹೌದ್ರಿ ಜರ ಅದ ನಂಬಿ ಬಂದಿನ್ರಿ ಜರ. ಸಾಲ ಬಾಳ ಆಗೈತ್ರಿ. ದುಡಿಮೆ ಮಾಡ್ರಿ ದುಡಿಮೆ ಇಲ್ರಿ, ಸಾಲ ಇಲ್ರಿ, ಮಕ್ಕಳ ಫೀಸ್ ಕಟ್ಬೇಕ್ರಿ. ಅಮಾಸೆ ಹಚ್ಚ್ರಿ ಕಾಯ್ಕ ಮಾಡ್ಬೇಕು ನನಗ. ಮಾಡ್ತೇನ್ರಿ ಜರ. ಮೊದಲು ಕಾಯ್ಕ. ಹ್ಞೂನ್ರಿ ಜರ ಮಾಡ್ತೇನ್ರಿ. ಊರಾಗ ಜುಮ್ಮ ಮುಸ್ತೈತ್ರಿ. ಹ್ಞೂನ್ರಿ ದುಡಿಮೆ ಮಾಡ್ಬೇಕು, ಹ್ಞೂನ್ರಿ ಜರ ದೇವ್ರ ಪ್ರಾರ್ಥನಾ ಮಾಡ್ಬೇಕು, ಹ್ಞೂನ್ರಿ ಜರ ದೇವ್ರ ಸೇವಾ ಮಾಡ್ಬೇಕು, ಮಾಡ್ತೇನ್ರಿ ಜರ. ದೇವ್ರ ಪೂಜೆ ಮಾಡ್ಬೇಕು. ಹ್ಞೂನ್ರಿ ಈ ಮಂಡ್ಯವ್ರಿಗೆ ಕೈ ಮುಗಿದಿಲ್ಲ ನೀನು. ಮುಗಿತೇನ್ರಿ ಜರ. ಹೋಗಿಲ್ಲ ರೀ ಸದ್ಯಕ್ಕೆ ಸನೇದ್ರಾಗ ಹೋಗಿಲ್ರಿ, ಮನೆದೇವ್ರಿಗೆ ಹೋಗಿಲ್ಲ ರೀ. ಯಾವ ಕಡೆ ಹೋಗ್ಲಿ ಏನ್ ಇಲ್ಲೆಲ್ಲಾ ಮೂಡ್ತೈತಿ ನನಗ. ಹ್ಞೂನ್ರಿ ಜರ. ಮಂಡ್ಯವ್ರಿಗೆ ಕೈ ಮುಗಿದಿಲ್ಲ ಅಂದ್ರೆ ಏನಪ್ಪಾ, ಮಂಡ್ಯವ್ರಿಗೆ ಹೋಗಿಲ್ಲ. ಹ್ಞೂನ್ರಿ ಹೌದನಲ್ಲ? ಹೌದ್ರಿ ಜರ. ಮತ್ ನಿಮ್ ಮಂಡ್ಯವ್ರು ಬಿಟ್ಟ ಹ್ಞೂನ್ರಿ ನಂದೇನು ಏನು ಆಟ ನಡೆದಿಲ್ಲ. ಹ್ಞೂನ್ರಿ ಜರ ನಡ್ಕೊಂತೀನಿ. ಅವ್ರು ಬಂದ್ ನಿಂತಾರೆ. ಈಗ ಹ್ಯಾಂಗ್ ಸುದ್ದಿ ಮಾಡ್ತೇವೆ ಮಾಡಪ್ಪ, ನನಗ್ ಬಂದಿಲ್ಲ, ನನ್ ಸನ್ನಿಧಿ ಹಚ್ಚಿಲ್ಲ, ನನ್ ಪಾಟುಂಗಿ ಹಚ್ಚಿಲ್ಲ, ನನ್ ಕೈ ಮುಗಿದಿಲ್ಲ, ನನಗ್ ಊದ್ ಬತ್ತಿ ಹಚ್ಚಿಲ್ಲ. ಹೋಗ್ತೇನ್ರಿ ಸರ್. ಹುಡುಗರಂಗ ಹೋಗಿಲ್ರಿ, ತಪ್ಪಾಗಿ. ಮತ್ ಇದಕ್ ನಾ ಏನ್ ಹೇಳ್ಬೇಕು ಅವ್ರಿಗೆ? ಹ್ಞೂನ್ರಿ ದೇವ್ರ ಸ್ಮರಣೆ ಸರಣೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಹ್ಞೂನ್ರಿ ದೇವ್ರಿಗೆ ಕೈ ಮುಗಿಬೇಕಂತ ಅದಕ್ಕೆ ಹೇಳಿ. ಹ್ಞೂನ್ರಿ ಸರ್. ಕೊಡೋ ಪ್ರಸಾದ್ ಕೊಡ. ದುಡ್ಡು ಕೊಡ್ರಿ ಕೇಳ್ಕೊಡ್ರಿ. 9 ತಮಾಷೆ ನಾನು ದರ್ಗಾ ಹತ್ಬೇಕು, ಹತ್ಬೇಕ್ರಿ ನೀವು. ಹಚ್ತೇನ್ರಿ. ತಪ್ಸ್ಕೊಡ್ರಿ. ಆಶೀರ್ವಾದ ಕಾಯಿ ಒಯ್ಬೇಕು. ಹ್ಞೂನ್ರಿ ನಾನು ಬೂದಿ ನಂಬ್ತೇನ್ರಿ ಸರ್. ಕೊಡಪ್ಪ ಪ್ರಸಾದ್. ಕೊಟ್ರಿ ಹೌದು. ಈ ಹಳ್ಳಿ ಕೇರಿಯರ ತಾಯಿ ಮಗನು ಬಂದಾರ. ನಿಮ್ ತಮ್ಮನು ಬಂದ ನೋಡ, ಒಬ್ಬ ಹೆಣ್ಣು ಹತ್ತುವಲ್ಲು ಮದುವೆ ಆಗ್ಬೇಕಂತ. ಹೌದನ ಅಲ್ಲ? ಹೌದಲ್ರಿ ಅಣ್ಣ? ಹೌದ್ರಿ. ಹೌದು ಹೌದು. ಚೆರು ಹೇಳ್ರಿ. ಮಗನ ಬಗ್ಗೆ ಮಗನ ಓದುವಾರ ಮಗನ ಕರ್ಕೊಂಬಾರುವ ಅಂತ ಹೇಳಿ ಆ ಪ್ರಕಾರ ಮಗನ ಕರ್ಕೊಂಡ್ ಬಂದ. ಮಗ ವಯಸ್ಸು ಮಳ ಏನ ವಯಸ್ಸು ಸಣ್ಣದ್ರಿ, ಬುದ್ಧಿ ದೊಡ್ಡದು. ತಿಳ್ಕೊತೀರಿ? ಆತರ ಅವ ಮಸ್ತಾರ್ಗಳು ಇವನು ಕಾಟಕ್ಕ ಮಸ್ತಾರ್ ಕಂಡಾನ. ಅದಕ್ಕೆ ಇವ ಸಾಲಿಗೆ ಹೋಗಾಕ ಹೆದ್ರೆ. ಹೌದನೇನ? ಹೌದಾ? ಹೌದು ಹೌದು. ಹೌದು. ಅಜ್ಜ ಇಡೀ 1 ತಾಸ ಕೇಳಿದ್ನಲ್ಲಪ್ಪ, ಅಜ್ಜ ಮುಂದೆ ಹೇಳಕ್ ಏನ್ ಗಂಟು ಹೋಗಿತ್ತು. ಗೊತ್ತಿತ್ತು. ಮತ್ತೀಗ ನನಗೆ ಯಾಕೆ ಕಬೂಲಾದೆ? ಗೊತ್ತೈತಿ ಏನು ಅಂದ್ರೆ ಬಗ್ಗ ಬೇಕಲ್ಲ. ಮಧ್ಯಾಹ್ನ ಮಾಡಿ ವರ್ಷ ನೀರು ನೋಡ, ಇಲ್ಲಿ ಮುಂದೆ ಬಾಣಪ್ಪ. ಸ್ವಲ್ಪ ಕೊಡ್ರಿ ಅಣ್ಣ. ಮನಿಯಾಗ ತಂದೆ ತಾಯಿ ನಿನ್ನ ಸಂಬಂಧ ಕಣ್ಣೀರು ಕೂಡು ತಿನ್ನಾಕತ್ಯಾರ, ಅವ್ರನ್ನ ಕಣ್ಣೀರು ಕೂಡು ತಿನ್ಸಾಕತ್ತೇನಿ. ಹೌದಲ್ಲ?
ತಂದೆ ತಾಯಿ ಪಾದ ಪೂಜೆ ಮಾಡ್ತೀನಿ, ಅವ್ರು ಹೇಳ್ದಂಗ ಕೇಳ್ತೀನಿ, ವಿದ್ಯೆ ಕಲಿತೀನಿ, ನನಗೆ ಸರಸ್ವತಿ ಒಲಿಯುವಂಗ ಆಶೀರ್ವಾದ ಮಾಡಪ್ಪ ಅಂತೇಳಿ ಬೇಡ್ಕೊಂಡು ಬೂದಿ ಮುಟ್ಟ. ನೀನು ಎಲ್ಲರೂ ಕೇಳ್ಬೇಕು. ತಂದೆ ತಾಯಿ ಮಾತು ಕೇಳ್ತೀನಿ, ನಾನು ಎಲ್ಲರಿಗೂ ಮಾನವೀಯತೆ ನಿಲ್ಕೋತೀನಿ, ಅನ್ನೋದು ಯಾರಿಗೆ ಏನಾಗಂಗಿಲ್ಲ. ಇಲ್ಲ ನನ್ನ ಕಡೆಯಿಂದ ಆಗುದಿಲ್ಲ ಅಂತಾರ ಮುಟ್ಟು. ಏದಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಮುಟ್ಟು ಕೇಳ್ಬೇಕು ನಮಗೆಲ್ಲರಿಗೂ. ದೇವ್ ಕೇಳ್ಬೇಕದ ಅದನ್ನ ಇದು ಸಾಕ್ಷಿ ಅದಕ್ಕೆ. ಕೇಳ್ಬೇಕೇನ್ರಿ? ಮನ್ಯಾಗ ಯಾರಿಗ ಏನ್ ಅನ್ನೋದಿಲ್ಲ. ತಂದೆ ತಾಯಿ ಪಾದ ನೋಡ್ಕೊಂಡು ಹೋಗ್ತೀನಿ, ತಂದೆ ತಾಯಿ ಪಾದ ನೋಡ್ಕೊಂಡು ಅಜ್ಜ ಆದಂಗ ನಾನು ನಡ್ಕೊಂಡು ಹೋಗ್ತೀನಿ. ಅಜ್ಜಿ ಆದಾಗ ರಮಾಸಿ ತರಗ ಹಚ್ಚನಂದ ಬ್ಯಾಗ ಕೊಡಿ, ಆಶೀರ್ವಾದ ಕಾಯಿ ಹೋದ್ರಿ, ನಾನು ಬೂದಿ ನಂಬ್ರಿ ಕರ್ಕೊಂಬರ್ರಿ, ಕರ್ಸಿರಮ್ಮ. ಕೊಡು. ನೋಡ್ತಮ್ಮ ಮಾತು ಕೊಟ್ಟು ನಡ್ಕೋಬೇಕು, ಇಲ್ಲ ಅದು ಬಿಡಂಗ ನಿಮ್ಮನ್ನ. ಅವ್ರ ತಮ್ಮ ನೋಡ್ಕೊಂಡು ಬಾ. ಬಾ ಮುಂದೆ ಬರ್ರಿ. ರಮಾಸಿ ನನಗೆ ದರ್ಗಾ ಹೆಬ್ಬಳ್ಳಿಗೆ ಹೋಗಿ ಆಶೀರ್ವಾದ ಕಾಯಿ ಹೋಗಿ ಅಮಾಸಿ 10 ಮೂರನೇ ಅಮಾಸಿ ಅನ್ನುವಾಗ ಕನ್ಯಾ ತೀರ್ಸ ದುಡ್ಕೊಡ್ರಿ. ಕೊಪ್ಪಳ ಕಡೆ ಯಾರು ಬಂದಾರ? ಕೊಪ್ಪಳ ಕಡೆಯಿಂದ ಯಾಕೆ ನೋಡ್ರಿ? ಕೊಪ್ಪಳ ರೀ. ಯಾರು ನೋಡ್ರಿಪ್ಪ? ಕೊಪ್ಪಳ ಮಗ್ಗಲ ಆಜು ಬಾಜು ಕೊಪ್ಪಳದ ಆ ಕಡೆ ಕೊಪ್ಪಳ ಬಾಜು ಆಜು ಬಾಜು ಹಳ್ಳಿ. ಧಾರವಾಡ ಹತ್ತಿರ ಮಗ್ಗಲಹಳ್ಳಿ. ಧಾರವಾಡ ಮುಂಬೈ ಅಲ್ಲಿಂದ ಮುಗುಂಡಿ ಮನ್ಸೂರು ಮನ್ಸೂರಿಗೆ ಹೋಗಿದ್ರೆ ಅಲ್ಲಿ ಪಾಠ ನೀವು ಹೌದಿಲ್ಲ? ಹೋಗಿದ್ದು. ಅವ್ರಿಗೆ ಅಣ್ಣ ತಮಗೂ ಹೆಣ್ಣ ತಗೊಂಡು ಹೌದಲ್ರಿ? ಅದೊಂದು ಪಾಠ. ಆ ಗುಜ್ಞಾನ ಸತ್ಯ ಅಗ್ನ ಹೊರಗೆ ತೆಗೆದು ಹೋಗಿದ್ರೆ ಇವ್ರದ್ದು ಇಟ್ಟು ಸುತ್ತಾರ. ತಿಳಿಯಿಲ್ಲ. ಹೇಳ್ತೇನೆ ಪ್ರಶ್ನೆ ತಿಳಿತಪ್ಪ. ತಿಳಿತಂತ. ಕಟ್ಟಬಂದ್ ಮಾಡ್ಕೋಬೇಕು ಮನಿ ಕೌಕಟ್ಟ. ಮಾಡ್ಕೋತೀರಿ? ಇಲ್ಲಾರ ಅದನ್ನ ಕೂಡ ಮಾಡಿಸ್ಕೊಂಡು ಹೋಗಿ ಒಂದು ನಾವು ಕರ್ಕೊಂಡ ಹೋಗಿ ಅಂದ್ರೆ ಅದನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ತೀರಿ? ಇಲ್ಲೇ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ತೋರ್ಸು. ಈ ಗದಿನ್ಯಾರು ಹುಬ್ಬಳ್ಳಿಯಾರು ಹೆಣ್ಮಕ್ಳು ಮಗ್ಗ ಕನ್ಯಾ ಹತ್ತು ಹೋದ್ರು. ಯಾರು ನೋಡ್ರಮ್ಮ? ಹುಬ್ಬಳ್ಳಿಯವರು ಯಾರು ಹೆಣ್ಣು ಹತ್ತುವರು. ಹೇಳ್ರಿ. ಅಮಾಸಿ ಹತ್ತಿ ಆಶೀರ್ವಾದ ಕಾಯಿ ಅದನ್ನು ಓದು ನಾನು ಬೂದಿ ನಂಬಿ ನಡ್ಕೊಂಡು ನಾನು ಬುದ್ಧಿ ಕಟ್ಕೊಂಡು ಹುಡುಕ್ಬೇಕ. ಕಲ್ಯಾಣ ಮಾಡ್ಬೇಕಪ್ಪ. ಮೊದಲೇ ದುಡ್ಕೊಂಡ ನಾ ಮಾಡ್ತೀನಂತ ಮಾತು ಕೊಡುದಿಲ್ಲ. ಈಗ ನೀವು ಹೆಂಗೆ ದುಡ್ತೀರಿ ಅದಕ್ಕೆ ನೋಡಿ ಪ್ರತಿಫಲ ನೋಡ್ರಿ. ದುಡಿಮೆ ಆಗ್ಬೇಕು. ಹಂಗ್ರತ ನಿನಗ ನಾ ಹೇಳಿನಿ 9 ಅಮಾಸಿ ಇಷ್ಟೂರ್ಗೆ 5 ಅಮಾಸಿ ಹೇಳೋದು ಬಾಳ. ಹೌದ್ರಿ. ನಿನಗೆ ಯಾಕೆ 9 ಅಮಾಸಿ ಹೇಳಿ?
ಅಷ್ಟೇ ನಡ್ಕೊಂಡು ದುಡ್ಕೊಂಡು ಪಡ್ಕೊಳ್ಗಿದ್ರೆ ಪಡ್ಕೊಳ್ಲಿಕ್ಕಂದ್ರೆ ಆಗುದು. ರಮೇಶ್ ಬಂದು 3ನೇ ಮ್ಯಾಚ್ ಬಿಡಂಗಿಲ್ಲ ಅಣ್ಣ. ಸರ್ ಕೊಡಪ್ಪ, ಮುಂದೆ ಏನು ಮಾತಾಡಬಾರ್ದು. ಕೇಳ್ತಾರ ಅಂದ್ರು ಹೋಗ್ಲಿ. ನನಗೂ ನೀಡ್ಬೇಕಲ್ಪ ಅವ್ರವ್ರ ಪ್ರಶ್ನೆ. ನಿಮಗೆ ಸದ್ಯ ಹೋಗೈತೆ. ಅದಕ್ಕೆ ನಾನು ಅವರು ದುಡ್ಕೊಂಡಿರ್ಬಾರ್ದು, ನಾವು ಮಾಡ್ತೀನಪ್ಪ ಅಂದ್ರೆ ಮಾಡ್ತೀನಿ ಅಂದದ್ದು ಸರ್ವ ಭಕ್ತರಿಗೆ ಎಲ್ಲರಿಗೂ ಗೊತ್ತಾಗಿರ್ತೈತಿ, ಯೂಟ್ಯೂಬ್ ಇರ್ತೈತಿ. ಮತ್ತ ಅವ್ರು ದುಡ್ಕೊಂಡಿದ್ದು ಅದು ಹೆಂಗ್ ಗೊತ್ತಾಗತ್ತ? ತಿಳ್ಕೊಡಿ ಎಲ್ಲರಿಗೂ. ಪ್ರಸಾದ್ ಕೊಟ್ಟೇನಪ್ಪ? ಕೊಟ್ಟಿನ್ರಿ ಅದು. ಒಬ್ಬ ನದಾಪ್ ಮಂದಿ ಒಬ್ಬ ಬಂದ ನೋಡಿ, ಯಾಕೆ ಕಡಿಲ್ಲ ಒಬ್ಬ ಹೆಣ್ಣ ತೋಡು ಅಂತ. ಯಾರು ಕೊಡ? ಜಮಾಚಿ ಎತ್ತಪ್ಪ ಹೆಬ್ಬಳಿಗೆ ಆಶೀರ್ವಾದ ಕಾಯಿ ಒಯ್ಯಿ ಟೀಚರ್ ಕೂಡ ಎಲ್ಲರಿಗೆ ಆಶೀರ್ವಾದ ಕಾಯಿ ಹೇಳ್ತತೆ. ಆಶೀರ್ವಾದ ಕಾಯಿ ಅಂದ್ರೇನ? ನಿಮ್ಮ ಮನ್ಯಾಗ ಬಂದು ನಿಮ್ಮ ಬಾಗಿಲಿಗೆ ಕಾವುಲ ಕಾಯ್ಕೊಂತ ಕುಂದ್ರವನ. ಅದಕ್ಕ ಜಗತ್ತದೊಳಗೆ ಎಲ್ಲಾರ ಮನೆಗೆ ಯಾವ ಭಕ್ತರು ಯಾವ ಕಡೆಯಿಂದ ಬಂದಿರ್ತಾರ, ಯಾವ ಊರವ್ರು ಬಂದಿರ್ತಾರ, ಅಲ್ಲಿ ನಾನು ಕಾಯಿದ್ರ ಅವ್ರಿಗೆ ಪರ್ಯಾಯ ಕೊಡು ಪ್ರಸಾದ್. 15 ಅಮಾಸೆ ತುಂಬರಿ. ಸರ್ ಕೂಡ ಆ ಕೌಜ್ಗೇರಿ ಅವ್ರದೊಂದು ಹೋಗಿ ಮನಿಗೆ ಹೋಗಿ ಅವ್ರದೊಂದು ಬಗೆಹರಿಸ್ರಪ್ಪ. ಎಂತ ಕರ್ಕೊಂಡು ಹೋಗ್ತಾರ ನೋಡು. ಅದೊಟ್ಟು ಕಾರ್ ಕಂಡೀಷನ್ ಇದ್ರ ಆಯ್ತು ಮಾಡ್ತಾನೆ, ಮಾಡಿಸ್ಕೊಡ್ತಾನೆ. ಹುಡುಗ ಇವತ್ತಂದ್ರೆ ಟೀಚರ್ ಕೂಡ ಇದಕ್ಕೇನು ಹೋಗ್ತೀರಿ ಒಡವಿಗೆ? ಇವ್ರ ಮನೆ ನೋಡ್ಕೊಂಡ ಅತ್ತ ಹೋಗ್ಬಿಡ್ರಿ. ಯಾರು ಬಿಡುತ್ತೆ? ನಮ್ ತಮ್ಮ ಬಂದಾನ್ರಿ ಸರ್, ಹಾ ನೌಕರಿ ಸಂಬಂಧ. ಒಂದು ಬರಪ್ಪ. ನೀ ಏನ್ ಓದಿ, ನೀ ಏನ್ ಕಲ್ತಿ, ಸರ್ಟಿಫಿಕೇಟ್ ತಗೊಂಡು ಅಮಾಸಿ ಬಾರ್ದು ಸರಿ ಹೆಬ್ಬಳಿಗೆ ಹೆಬ್ಬಳಿಗೆ ಅಲ್ಲಿ ನಿಮ್ಮ ಮನೆಗೆ ಆಶೀರ್ವಾದ ಕಾಯಿ ಹೋಗಿ ನಮ್ಮ ಮನೆಗೆ ಮನೆ ಸರ್ಟಿಫಿಕೇಟ್ ತಗೊಂಬ. ಸರಿ ಆಯ್ತು. ನನ್ನ ಬುದ್ಧಿ ನಂಬ ಏನೋ ನಾನು ಕಲ್ಲು ಹೋಗು ಹಂಗ ಹೋಗಿದ್ದೀನಿ. ಎಲ್ಸ್ಕೊಡ್ಬೇಕು. ನಿನ್ ನಂಬ್ಕೊಂಡ್ ಬಂದಿವಿ ಅಂತ ಕೈ ಹಿಡಿದು ನಡೆಸ್ಬೇಕಂತ. ಕೊಡು ಪ್ರಸಾದ್ ಕೊಡು. ಈ ರೋಣದಾರು ತಂದಿ ಮಗಳು ಬಂದಾರ ನೋಡ. ಒಬ್ಬನ ಮಗ ಒಬ್ಬಕ್ಕೆ ಮಗಳು. ಅವಾಗ ಹೆಣ್ಣು ನೋಡ್ತೀನಿ, ಇಂತಲ್ಲಿ ಹೆಣ್ಣೈತಿ ನೋಡೋಣ ಬಾ ಅಂತೇನು ಸುದ್ದಿ ತೆಗಿಬಾರ್ದು. ಅದು ಅವ ಕರೆಕ್ಟ್ ಅದನ, 15 ಅದನ,
ದುಡ್ಡು ಆಗ್ತೈತಿ ಜಗ್ಗ ನಿಶೆ ಪಾನಿನೂ ಐತಿ ಮನೆಗೆ ಶಿವ ಬಂದ ಬರ್ಲಿಕ್ಕಿಲ್ಲ ಹೌದನಲ್ಲ ನೀ ಅಮಾಸೆ ಹತ್ತಪ್ಪ ಈ ಅಮಾಸೆ ಹತ್ತ ಆಶೀರ್ವಾದ ಕಾಯ್ಕೊಂಬ ಮನಿಗೆ ಫಲ ಇದ್ರು ಫಲ ಇಲ್ಲಕ್ ಮನಿ ತುಂಬ ತಂದು ಬಾಗಿಲಿಗೆ ಕಟ್ಟ ಅವನ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ ನಿಂಗೆ ಯಾಕೆ ಹೇಳ್ತಾನ ಅದ ಅನ್ಬೋದು ಅದ್ರಾಗ ಐತಿ ತಾನಿಂದ ತಾನ ಹೊರಗೊಳ್ಬೋದು ನೀವು ಹೆಣ್ಣು ಅಂತಲ್ಲೈತಿ ಇಂತಲ್ಲೈತಿ ನೋಡೋಣ ಅಂದ್ರಲ್ಪ ನಾವು ಒಬ್ಬಕಿನ ಪ್ರೀತಿ ಮಾಡೀನಿ ಅಕ್ಕಿನ ನನಗೆ ಲಗ್ನ ಮಾಡ್ರಿ ಹಣ್ಣು ಶಾಪದ ಬರ್ತೈತಮ್ಮ ಹತ್ತಿರ ಮಾಸಿ ಹೆಣ್ಣಿನ ಬಗ್ಗೆ ಅವನ ಬಗ್ಗೆ ಏನು ಫಿಟ್ ಅನ್ಬೇಡ್ರಿ ಪ್ರಸಾದ್ ಕೊಡ ಒಲ್ವಿ ಅವ ಇಲ್ಲದನ್ಪ ನಾನು ಕೂಡ ಚಡ್ಡಿಯಾಗಿ ಕುಸ್ತಿ ಹೇಳ್ಬೇಕು ಏನ್ ಬಂದ್ರು ಅದು ಏಟ್ ಬಂದ್ರು ಗಟ್ಟಿ ಅವ ಅಂದ್ರೆ ಇವತ್ತ ಪರ್ಮಿಷನ್ ಕೊಡ್ತೀನಿ ಕರ್ಕೊಂಡು ಹೋಗ್ರಿ ಆ ಗೇಟ್ಗೆ ಹತ್ತಿ ಕುಂತಾನಲ್ಲ ಹುಡುಗ ಯಾವ್ರಪ್ಪ ಒಂದ್ ಆಸ್ತಿ ಓಟಿ ಬಿದ್ದತಿ ಅಟ್ಟಂಗೆ ಕೋಟಿ ಹಾಕ್ಯಾರ ಅದು ಆಗ ಇಂದ ನಾಳೆ ಹೌದನ್ನ ಹೌದ್ರಿ ಆಸ್ತಿ ಒಳಗ ನನ್ನ ಆಶೀರ್ವಾದಕ್ಕಾಗಿ ಯಾರಿಗೂ ಗೊತ್ತಾಗಲ್ಲ ಹಂಗೆ ಇಟ್ಟು ಬರ್ಬೇಕು ಮನಿಗೆ ಒಂದು ಆಶೀರ್ವಾದಕ್ಕಾಯಿ ಕಟ್ಕೊಂಡು ಪೂಜೆ ಮಾಡ್ಬೇಕು 5 ಅಮಾಸಿ ತಪ್ಪದ ನಾನು ದರ್ಗಾ ಹತ್ಬೇಕು ಈಗ ತಾನಿಷ್ಟು ಹತ್ಬೇಕ್ರಿ ಈ ರಾಮದುರ್ಗದಾರಿ ಇಬ್ಬರು ಹೆಣ್ಣು ಮಕ್ಕಳು ಬಂದಾರ ಗಂಡು ಮಕ್ಕಳು ಒಬ್ಬ ಹಿರಿಯ ಒಂದು ಮಾಡಿ ಪತಿ ಮಗ ಮೊಮ್ಮ ಜೊತೆ ಮಾತಾಡ್ಸ್ಬೋದು ನಾನು ಹೊಳ್ಳಿ ನೋಡು ಮತ್ತೀಗ ಸಣ್ಣ ಮಗ್ಗ ಹೆಣ್ಣು ಹತ್ತುವದು ಅವು ಲಗ್ನ ಮಾಡಿ ಮಾಸಿ ಹತ್ರಮ್ಮ ಹಾಗೆ ರಾಜ್ಯ ಎಲ್ಲ ಹೇಳಿಲ್ಲ ಇಬ್ಬರಿಗೆ ಹೇಳಣ ಅಮಾಸಿ ಹತ್ರಿ ಆಶೀರ್ವಾದಕ್ಕಾಗಿ ಒಯ್ರಿ ಬಾಗಿಲಿಗೆ ಕಟ್ಕೋರಿ ಪೂಜೆ ಮಾಡ್ಕೊಂತ ಹೋರಿ 5 ಅಮಾಸಿ ನನ್ನ ದರ್ಗ ಎಣ್ಣಿಗೇರಿ ಹೆಣ್ಣು ಮಾಡಿ ಬಂದವ ಅಷ್ಟೇ ಸುಮ್ಮನೆ ಅದು ಕೋಟಿ ಗಂಟ್ಲೆ ಆಸ್ತಿ ಇತ್ತು ಅದಕ್ಕೀಗ ನಿನ್ನ ರಂಭಿಸಿ ಮೈದೂರು ಸೈ ತಗೋಬೇಕು ಅದನ್ನು ಮಾರ್ಬೇಕು ಅದನ್ನು ನುಂಗಿ ನೀರು ಕುಡಿಬೇಕು
ನಾ ಸಹಿ ಕೊಡು ಅನ್ನೋ ಮಟನು ನಿನ್ನ ಗಂಡಂದ ನಿನಗ ಬಂದು ಒದಗಬೇಕಾದ್ರೆ ನೀ ಕಟ್ಟಿರ್ಬೇಕ. ಯಾರು ಬಂದ್ರು ಯಾರನ್ನ ಕರ್ಕೊಂಡ್ ಬಂದ್ರು ಅದಕ್ಕೆ ಮೋಸಕ್ ಬೀಳಬಾರ್ದು. ರೊಕ್ಕ ಇಷ್ಟು ಕೊಡ್ತೀನಿ ನಂದ್ಗ ಕಾಸೆಟ್ ಬೀಳಬಾರ್ದು. ಹಬ್ಬಟ್ ಓದ್ಬಾರ್ದು. ಮತ್ ನಾನು ಕೇಳಾರ್ದ ನೀನ್ ಮಿಕ್ಕಿ ಮಾಡಿ ಅದಕ್ಕೆ ಮನೆ ಫೋನ್ ಹಚ್ಚಿದ್ರಿ ಒಂದ ನಾಳೆ ಮಾಡಿಸಿ ನಾನು ದರ್ಗಾ ಹತ್ಬೇಕು. ಹನ್ನೊಂದು ಲಿಂಬೆಯನ್ನು ಇಸ್ಕೊಂಡು ಹೋಗ. ನನ್ ಗದಿಗಾಗಿತ್ತೆ ದಿವಸ ಒಂದ ಹಣ್ಣ ಊಟ ಮಾಡಿ ಮುಕ್ಕೋಡು ಮುಂದ ನೆತ್ತಿ ಮ್ಯಾಗಿಟ್ಟು ಯಾರು ಬಾರ್ ಮಾಡಿ ಹಿಂದೊಂದು ಮುಂದೊಂದು ವರ್ಷ ಒಂದು ಹೋಳು ಎಡಗಡೆ ಅದನ್ನ ಕೇಳ್ಕೊಂಡು ಹೋಗು. 11 ದಿವಸ ತಪ್ಪದ ಮಾಡ. ಅಮಾಸಿಗೆ ದರ್ಗಾ ಹಚ್ಚ. ಅಕ್ಕಿಗೆ ಒಂದ್ ಸ್ವಲ್ಪ ರಾವ್ ಕುಡೈತಿ ಅದನ್ನ ಮಾಡ. ಸ್ವಲ್ಪ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ತಿಳಿದವರು ಅಂತಾನೆ ಇಲ್ಲಿ ಹೆಬ್ಬಳ್ಳಿ ಜನರ ಕಡೆ ಭಕ್ತರು ಬಂದಾರ, ಬರ್ರಿ ಅವ್ರನ್ನ ಮಾತಾಡ್ಸೋಮಂತ. ಅಣ್ಣ ನಮಸ್ಕಾರ. ಹಲೋ ಜರ ಯಾವ ಊರ್ಲಿದ್ದ ಬರ? ನಾವು ಅಣ್ಣಿಗಿರ್ಲಿದ್ದ. ಈ ಹೆಬ್ಬಳ್ಳಿ ಜನರ ಬಗ್ಗೆ ಹೇಳಿಕೆ ಹಂಗ ಒಟ್ಟು ಹುಡುಗಳು ಅದಾರ ಗೆಳೆಯರ. ಈಗ ಹೆಬ್ಬಳ್ಳಿ ಜನ ಕಡೆ ಬಂದಿರಲ್ಲ, ನಿಮಗೆ ಅನ್ಸುತ್ತೆ ನಮ್ಗೆ ಚಲೋ ಆಗಲಿ ಅಂತ ಬಂದೇವ್ರಿ. ನೀವು ಇದೇ ಮೊದಲೇ ಬಾರಿ ಅಂತ ಇಲ್ಲಿ ಬಂದಿರಲ್ಲ. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಐತಿ, ಏನು ಕಡಿಮೆ ಐತಿ? ಅದೇ ಜಾಸ್ತಿ ಐತ್ರಿ ಇಲ್ಲಿ. ನಿಮಗೇನು ಮುಂಚೆ ಯಾರು ಹೇಳಿದ್ರು ನಿಮ್ಗೆ? ಯಾರು ಹಂಗಾರೆ ಮತ್ತೆ ಒಬ್ರಿಗೊಬ್ರು ಮಾತಾಡೋದು